ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇದು ಧನುರ್ ಮಾಸ ಮತ್ತು ಅವರೆಕಾಯಿ ಕಾಲ ಅಲ್ವಾ. ಚಳಿ ಅಂದರೆ ಚಳಿ, ಅಪ್ಪ ಬೆಳಗ್ಗೆ ಎದ್ದೊಳೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಈ ಚುಮು ಚಳಿಗೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಕೊಂಡು ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಅಮ್ಮಂದು ಫಸ್ಟ್ ವರ್ಕು ನಮ್ಮದು ಅವರೆಕಾಯಿ ಬೆಳೆದಿತ್ತಲ್ವ, ಅದನ್ನು ಹಾರ್ವೆಸ್ಟ್ ಮಾಡೋದು. ಸೊ ಅದನ್ನು ಮೊನ್ನೆ ನಮ್ಮ ಮನೆಯವರು ಸ್ವಲ್ಪ ಕಿತ್ತಿದ್ರು ಅಲ್ವಾ, ಸೊ ಅವರು ಸರಿಯಾಗಿ ಕಿತ್ತಿಲ್ಲ. ಶೀಟ್ಗಳ ಮೇಲೆ ಎಲ್ಲ ಚೆನ್ನಾಗಿ ಬೆಳೆದೋಗ್ಬಿಟ್ಟಿದೆ. ಅಮ್ಮ ಕಾಯಿಗಳೆಲ್ಲ ಒಣಗೋಗ್ತಿದೆ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಕೊತಿದ್ರು. ಬರುತ್ತಲ್ಲ ಮಮ್ಮಿ, 1 kg ಅವರೆಕಾಯಿ. ಸ್ವಲ್ಪ ಒಣಗೋಗಿದೆ ಅಲ್ವಾ, ಬೇಗ ಕಿತ್ಬೇಕಾಗಿತ್ತು. ಅವರೆಕಾಯಿ ಆಲ್ಮೋಸ್ಟ್ 1.5 kg ಸಿಕ್ಕಿತ್ತು. ಅಮ್ಮ 1 kg ಅಂತ ಅಂದ್ಕೊಂಡ್ರು, ನಾನು 2 kg ಅಂದ್ಕೊಂಡೆ. ಆಮೇಲೆ ಚೆಕ್ ಮಾಡಿ ನೋಡಿದ್ರೆ ಆಲ್ಮೋಸ್ಟ್ 1.5 kg ಇತ್ತು. ಯಾಕೆಂದರೆ ಮನೇಲಿ ಒಂದು ಕವರ್ ಇತ್ತು 1 kgದು, ಅದರಲ್ಲಿ ಹಾಕಿ ನೋಡಿದ್ಮೇಲೆ ಗೊತ್ತಾಯಿತು ಎಷ್ಟು ಕಾಯಿ ಇದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು. ಅವರೆಕಾಳು ಎಲ್ಲನೂ ಅಷ್ಟು ದಪ್ಪ ಇತ್ತು. ಇಷ್ಟು ಫ್ರೆಶ್ಶಾಗಿ ಮನೇಲೇ ಬೆಳೆದು ತಿನ್ನೋದು ಅಂದರೆ ಸುಖನೇ ಅನ್ಬೋದು. ನಾನು ಯಾವತ್ತೂ ನಿಜವಾಗ್ಲೂ ಈ ರೀತಿ ಎಲ್ಲ ಬೆಳೆದು ನಾವು ತಿಂತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಮರದ ಪಪ್ಪಾಯ ಮತ್ತು ಚೇಪೆಕಾಯಿ ತಿನ್ನೋವಾಗೆಲ್ಲ ಬ್ಲಿಸ್ಫುಲ್ಲಾಗಿ ಫೀಲ್ ಆಗ್ತಾ ಇರುತ್ತೆ. ಜಸ್ಟು ಸ್ವಲ್ಪ ಜಾಗ ಇಟ್ಕೊಂಡು 1-2 ತರಕಾರಿ ಹಣ್ಣು ನಾವೇ ಬೆಳೆದು ತಿನ್ನೋವಾಗ ಇಷ್ಟೊಂದು ಪ್ರೌಡಾಗಿ ಫೀಲ್ ಆಗುತ್ತೆ. ರೈತರು ಮನೆ ಹತ್ರ ಹೊಲ ಇಟ್ಕೊಂಡು ಪ್ರಾಣಿ ಪಕ್ಷಿಗಳನ್ನೆಲ್ಲ ಸಾಕ್ಕೊಂಡು ಅವರು ಎಷ್ಟು ಚೆನ್ನಾಗಿ ಹಾರ್ವೆಸ್ಟ್ ಮಾಡಿಕೊಂಡು ಅವ್ರ ಬೆಳೆನ ಅವರೇ ಬೆಳ್ಕೊಂಡು ತಿಂತಾರಲ್ವ, ಅವ್ರಿಗೆಷ್ಟು ಪ್ಲೆಸೆಂಟಾಗಿ ಫೀಲ್ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಅಮ್ಮ ಹತ್ರ ಅವಾಗವಾಗ ಅದನ್ನೇ ಹೇಳ್ತಾ ಇರ್ತೀನಿ. ರೈತರ ಹತ್ರ ಎಕರೆಗಟ್ಟಲೆ ಜಾಗ ಇರುತ್ತೆ, ಅಲ್ಲಿ ಏನು ಬೇಕೋ ಅದನ್ನು ಬೆಳ್ಕೊಂಡು ಅಷ್ಟು ಫ್ರೆಶ್ಶಾಗಿ ಅವ್ರು ತಿಂತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ವರ ಬೇಕಾ? ಅವ್ರಿಗಿಂತ ದೊಡ್ಡ ಶ್ರೀಮಂತರು ಇನ್ಯಾರೂ ಇಲ್ಲ. ಹಾನೆಸ್ಟ್ಲಿ ಸ್ಪೀಕಿಂಗ್, ಬರ್ಗರ್ ತಿನ್ನೋದು, ಪಿಜ್ಜಾ ತಿನ್ನೋದು, ಇಲ್ಲ ದೊಡ್ಡ ಮಾಲಲ್ಲಿ ಹೋಗಿ ತಿನ್ನೋದು ಅದು ರಿಚ್ನೆಸ್ ಅಲ್ಲ. ಅಂದರೆ ಫ್ರೆಶ್ಶಾಗಿ ಬೆಳೆದು ನಾವೇ ಬೆಳೆದಿರೋ ತರಕಾರಿ ಹಣ್ಣನ್ನು ತಿನ್ನೋದು ಒಂದು ಅದೃಷ್ಟನೇ ಸರಿ. ಆದರೆ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ಈಗ ನಾವು ಎಷ್ಟೇ ದುಡ್ಡು ಕೊಟ್ಟು ಕೊಂಡ್ಕೊಬೋದು ಹೊರ್ಗಡೆ, ಬಟ್ ಏನೋ ಅಂತ ಹೇಳಿದ್ರೆ ಅದು ನಮ್ಮ ಕೈಗೆ ರೀಚ್ ಆಗೋಷ್ಟೊತ್ತಿಗೆ 70% ಹಳೇದಾಗ್ಬಿಟ್ಟಿರುತ್ತೆ. ನಮಗೆ ನೋಡೋದಕ್ಕೆ ಮಾತ್ರ ಅದು ಹೊಸ್ದಾಗಿರುತ್ತೆ, ಯಾಕಂದರೆ ಅವರು ಪ್ರಿಸರ್ವ್ ಮಾಡಿನೇ ನಮಗೆ ಕೊಡ್ತಾ ಇರ್ತಾರೆ. ನಾವು ದೊಡ್ಡ ಮಾಲಲ್ಲೇ ಹೋಗಿ ತಗೊಂಬರ್ಬೋದು, ತುಂಬ ದುಡ್ಡೇ ಕೊಟ್ಟು ತರ್ಬೋದು. ಬಟ್ ಆದರೆ ರೈತರು ತಿನ್ನೋ ಅಷ್ಟು ಫ್ರೆಶ್ ಆಗೆಲ್ಲ ನಾವು ತಿನ್ನೋದಿಲ್ಲ. ಮೇ ಬಿ ಇದನ್ನು ತುಂಬ ಜನ ಅಡ್ಮಿಟ್ ಮಾಡ್ಕೋತಾರೋ ಮಾಡ್ಕೊಳ್ಳಲ್ವೋ ಗೊತ್ತಿಲ್ಲ. ಇದು ನನ್ನ ಒಪಿನಿಯನ್ ಅಷ್ಟೇನೆ. ನಾವು ಎಷ್ಟೇ ಶ್ರೀಮಂತರಾದರೂ ಸರಿ, ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸರಿ, ತಟ್ಟೆಲಿ ಹಾಕೊಂಡು ತಿನ್ನೋದು ಅನ್ನನೇನೆ. ನಾಳೆ ನಮಗೆ ದುಡ್ಡು ಹೆಚ್ಚಾಗಿ ಬಂತು ಅಂತ ಹೇಳಿಬಿಟ್ಟು ತಟ್ಟೆ ತುಂಬ ನಾಣ್ಯ ಅಥವಾ ನೋಟನ್ನು ಹಾಕ್ಕೊಂಡು ತಿನ್ನೋದಕ್ಕಾಗೋದಿಲ್ಲ. ಅದು ಅಸಾಧ್ಯ. ನಾವು ಏನನ್ನು ಬೇಕಾದರೂ ಕೊಂಡ್ಕೋಬೋದು, ಆದರೆ ಫ್ಯೂ ಥಿಂಗ್ಸು ಅದನ್ನು ನಾವು ಕೊಂಡ್ಕೊಳ್ಳೋದಕ್ಕೆ ಅಸಾಧ್ಯ. ನಾವೇ ಮಾಡಿದ್ರೆ ಸರಿ. ಅಮ್ಮ ಇದನ್ನೆಲ್ಲ ಬೆಳೀತಾ ಇರೋವಾಗ ನನಗನ್ಸುತ್ತೆ ಫ್ಯೂಚರಲ್ಲಿ ನಾನು ಗಾರ್ಡನಿಂಗ್ ಮಾಡಬೇಕು ಅಂತ. ಈಗ ಕಂಪ್ಲೀಟ್ ಗಾರ್ಡನಿಂಗು ಅಮ್ಮನೇ ಮಾಡ್ತಿರೋದು. ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಇದ್ದರೆ ಮಾತ್ರ ನಾನು ಮಾಡ್ತೀನಿ. ಮನೇಲಿ ಜಾಗ ಇಲ್ಲ ಅಂದರೂ ಪರವಾಗಿಲ್ಲ, ಟೆರೆಸಲ್ಲಾದರೂ ಸರಿ, ಬಾಲ್ಕನಿಯಲ್ಲಾದರೂ ಸರಿ, ಒಂದು 4-5 ಪಾಟ್ ಇದ್ದರೂ ಪರವಾಗಿಲ್ಲ. ಅದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಅಥವಾ ಕೊತ್ತಂಬರಿ ಸೊಪ್ಪು ಅಥವಾ ಪಾಲಕ್ಕು ಏನನ್ನಾದರೂ ಬೆಳೆದು ನೋಡಿ. ಅದು ನಿಮ್ಮ ಕೈಗೆ ಬಂದು ಸೇರಿದಾಗ, ಅದನ್ನು ನೀವು ಕುಕ್ ಮಾಡಿ ತಿಂದಾಗ ಅದರಲ್ಲಾಗೋ ಖುಷಿನೇ ಬೇರೆ. ಇನ್ನು ಇವತ್ತು ಬೆಳಗ್ಗೆನೇ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸ್ ಕೆಲಸಕ್ಕಂತ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ಅಮ್ಮ ಆಲ್ರೆಡಿ ಅವರೆಕಾಳನ್ನೆಲ್ಲ ಬಿಡಿಸಿಟ್ಟು ಇದಕ್ಕಿ ಕೂಡ ಇಟ್ಬಿಟ್ಟಿದ್ರು. ಇದಕ್ಕಿನ ಬೇಳೆ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅಂಥೇಳಿ. ಸೊ ನಮ್ಮ ಪುಟಾಣಿ ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನಾವು ಹೊರಗಡೆ ಬಂದ್ವಿ. I am the river flowing. I am the desert dry. I am the four-wind blowing. I am the sunset sky. I am the forest breathing. I am the ocean wide. I am the strong cloud cat.
ಸೊ ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ತಿದ್ದೀರಾ, ನಮ್ಮ ರಿತ್ವಿಕ್ ಪುಟ್ಟಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಇವತ್ತು ಸ್ಕೂಲಲ್ಲಿ. ಅವನು ಸುಮಾರು 2 ವರ್ಷದಿಂದ ಅವ್ನು ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ನಮ್ಮನ್ನು ಕರೀತಾನೆ ಇರ್ತಾನೆ, ಬನ್ನಿ ಚಿಕ್ಕ ಬನ್ನಿ ಚಿಕ್ಕಿ ಅಂತ. ನಮಗೆ ಹೋಗೋದಕ್ಕೆ ಟೈಮೇ ಇರೋದಿಲ್ಲ. ಸೊ ಅದಕ್ಕೆ ಇವತ್ತು ಬೇಗನೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಹೋಗಿ ಬರೋಣ, ಪಾಪ ಮಗು ತುಂಬ ದಿವಸದಿಂದ ಕರಿತಿದ್ದಾನೆ ಅಂತ ಹೇಳಿಬಿಟ್ಟು ಹೆಂಗೋ ರೆಡಿ ಆಗಿಬಿಟ್ಟು ಅಮ್ಮನ ಕೈಯಲ್ಲಿ ಮಗುನ ಕೊಟ್ಬಿಟ್ಟು ತಪ್ಪಿಸ್ಕೊಂಡು ಬಂದ್ವಿ ಇಲ್ಲಿಗೆ. It echoes through mountains and clouds, reminding us of nature's sheer power and majesty. Our Class 8 students bring the force to life through their dynamic performance, Echoes of Thunder. Ladies and gentlemen, please join us in welcoming our talented students of Class 8 as they step onto the stage to present their performance, Echoes of Thunder. Oh, what's that sound? I think it's thunder. Are the engines fighting again? I heard that's what thunder means. Then I don't want to come out. I wish it would just stop. Why don't you come out? There is so much of thunder and lightning. I'm so scared of it. No, don't be scared. It's just like the nature needs to speak sometimes. Enjoy, because after lightning and thunder, the rain comes. Wow, the rain! I like rain, but I don't like the loud sound of thunder. Now what did you do? Our friends are performing thunder dance. Oh, is it? Then let us all see and enjoy. Now let's welcome our classmates for their dance performance by cheering them. ನಮ್ಮ ರಿತ್ವಿಕ್ ಪುಟ್ಟದು ಡ್ಯಾನ್ಸ್ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿತ್ತು. ನಾನು ನಮ್ಮ ಮನೆಯವರು ಮಾತಾಡ್ಕೋತಾ ಹೋಗ್ತಾ ಇದ್ವಿ. ನಾವು ಫಸ್ಟ್ ಟೈಮು ಈ ರೀತಿ ಸ್ಕೂಲ್ ಪರ್ಫಾರ್ಮೆನ್ಸ್ ಎಲ್ಲ ಅಟೆಂಡ್ ಮಾಡೋದಕ್ಕೆ ಹೋಗಿರೋದಲ್ವಾ. ನೆಕ್ಸ್ಟು ನಮ್ಮ ಮಗಂದು ಆ ರೀತಿ ಅಟೆಂಡ್ ಮಾಡುವಂಥ ಸ್ಟೇಜಿಗೆ ನಾವು ಬರ್ತೀವಲ್ಲ ಅಂತ ಮಾತಾಡ್ತಾ ಇದ್ವಿ. ಏನೋ ಒಂಥರ ತುಂಬ ಖುಷಿ ಆಗ್ತಿತ್ತು. ಆಮೇಲೆ ಅಕ್ಕನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ವಿ. ಅವರೆಲ್ಲರೂ ತುಂಬ ಜೋವಿಯಲಾಗಿದ್ದರು. ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ಮಾತಾಡಿಸಿ. ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅವ್ನ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಅವನ ಹತ್ರ ಮಾತಾಡಿಕೊಂಡು ಮನೆಗೆ ವಾಪಸ್ಸಾದ್ವಿ.
ಏನೋ ಒಂಥರ ಖುಷಿ ಆಯಿತು. ಅಂದರೆ ಮಕ್ಕಳು ಒಂಥರ ನಿಷ್ಕಲ್ಮಶವಾಗಿರ್ತಾರೆ, ಅವ್ರ ಪ್ರೀತಿನೇ ಒಂಥರ ಏನೋ ಅಂತ ಹೇಳಿದ್ರೆ ದೊಡ್ಡವ್ರಿಗೆ ಒಂಥರ ಮನಸ್ಸಿರುತ್ತೆ, ಬಟ್ ಮಕ್ಕಳಿಗೆ ಒಂಥರ ಮನಸ್ಸಿರುತ್ತೆ. ಅಷ್ಟು ಮುಗ್ಧವಾಗಿರ್ತಾರೆ ಅವರು. ಅವ್ನು ಯಾವಾಗಲೂ ಅಷ್ಟೇ ಏನಾದರೂ ಪರ್ಫಾರ್ಮೆನ್ಸಸ್ ಇದ್ದರೆ ಕರಿತಾನೆ ಇರ್ತಾನೆ. ಆದರೆ ನಾವು ಟೈಮ್ ಮಾಡ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಈ ಸತಿ ಹೋದ್ವಲ್ಲ, ಅವನಿಗೂ ಖುಷಿ ಆಯಿತು, ನಮಗೂ ತುಂಬಾ ಖುಷಿ ಆಯಿತು. ನಾವು ಮನೆಗೆ ಬರೋಷ್ಟೊತ್ತಿಗೆ ತುಂಬ ಚಳಿ ಅಂದರೆ ಚಳಿ, ಮೈಯೆಲ್ಲ ನಡ್ಗೋಗ್ಬಿಟ್ಟಿತ್ತು. ನಮ್ಮ ಸಾತ್ವಿಕ್ ಪುಟ್ಟನ ಹೋಗಿ ಹಗ್ ಮಾಡ್ಕೊಂಡ್ಮೇಲೆ ಆ ವಾಮ್ ಹಗ್ಗಲ್ಲಿ ಒಂಥರ ಖುಷಿ ಆಯಿತು. ವೆಯ್ಟ್ ಮಾಡ್ತಾ ಇದ್ದ ಪಾಪ ಮಗು. ಇನ್ನು ಹೋಗಿ ಬರೋಷ್ಟೊತ್ತಿಗೆ ಅಮ್ಮನೇ ಬಿಸಿ ಬಿಸಿ ಮುದ್ದೆನೂ ಸಾರು ಮಾಡಿಟ್ಟಿದ್ರು, ಅದನ್ನು ತಿಂದು ಮಲಗಿದ್ದಾಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ನೀವು ಏನಾದರೂ ಈ ವ್ಲಾಗ್ನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೀಶಿಯಸ್ ಟೈಮ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.